ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹೊನಕೊಪ್ಪಿ. ಇದೀಗ ಹೆಡ್ಲೈನ್ಸ್. ಹುಕ್ಕೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪಿಕೆಪಿಎಸ್ ಸಭೆಯಲ್ಲಿ ಗಲಾಟೆ. 93 ಸ್ಥಾನಗಳಲ್ಲಿ ಕೇವಲ 3 ರಿಂದ 4 ಸ್ಥಳಗಳಲ್ಲಿ ಮಾತ್ರ ಗಲಾಟೆ. ಸ್ಥಳೀಯ ಜಗಳ ಎಂದು ಸಚಿವ ಸ್ಪಷ್ಟನೆ. ನಿಖಿಲ್ ಕತ್ತಿ ಆರೋಪಕ್ಕೆ ತಿರುಗೇಟು. ಕಾನೂನು ಸುವ್ಯವಸ್ಥೆ ಧಕ್ಕೆ ತರುವವರು ಕತ್ತಿ ಕುಟುಂಬದವರು. ಸಚಿವ ಸತೀಶ್ ಜಾರಕಿಹೊಳಿ ಕತ್ತಿ ಕುಟುಂಬದ ವಿರುದ್ಧ ಆರೋಪ. ಸವದತ್ತಿ ಎಪಿಎಂಸಿಯಲ್ಲಿ ಹೆಸರುಕಾಳು ಬೆಲೆ ವಿವಾದ. ಹೆಸರುಕಾಳು ಬೆಲೆ ಕುಸಿತಕ್ಕೆ ರೈತರ ಆಕ್ರೋಶ. ಸೂಕ್ತ ಬೆಲೆ ನಿಗದಿ ಮಾಡುವಂತೆ ಆಗ್ರಹ. ತೂಕದಲ್ಲಿ ಮೋಸ, ದರದಲ್ಲಿ ಅನ್ಯಾಯ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ತೀವ್ರ ಪ್ರತಿಭಟನೆ. ಹುಕ್ಕೇರಿ ಕಮತನೂರು ಪಿಕೆಪಿಎಸ್ ಸಭೆಯಲ್ಲಿ ಜಾರಕಿಹೊಳಿ ಪರ ಘೋಷಣೆ. 30 ವರ್ಷಗಳ ನಂತರ ಹುಕ್ಕೇರಿ ತಾಲೂಕಿನಲ್ಲಿ ಚುನಾವಣೆ. ರಾಜೇಂದ್ರ ಪಾಟೀಲ್ ಕತ್ತಿ ವಿರುದ್ಧ ಕಿಡಿಗಾರಿಕೆ. ಸದಸ್ಯರನ್ನು ಹೈಜಾಕ್ ಮಾಡಿರುವ ಕತ್ತಿ ಕುಟುಂಬದ ವಿರುದ್ಧ ರಾಜೇಂದ್ರ ಪಾಟೀಲ್ ಆಕ್ರೋಶ. ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಹುಕ್ಕೇರಿ ತಾಲೂಕಿನ ಪಿಕೆಪಿಎಸ್ ಸಭೆಯಲ್ಲಿ ಗಲಾಟೆ ನಡೆದಿರುವುದಕ್ಕೆ ಕತ್ತಿ ಕುಟುಂಬವೇ ಕಾರಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆರೋಪಿಸಿದರು. ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಹುಕ್ಕೇರಿ ತಾಲೂಕಿನಲ್ಲಿ ಪಿಕೆಪಿಎಸ್ ಸಭೆಯಲ್ಲಿ ಗಲಾಟೆ ನಡೆದಿರುವುದಕ್ಕೆ ಕತ್ತಿ ಕುಟುಂಬವೇ ಕಾರಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, 93 ಸ್ಥಾನಗಳ ಪೈಕಿ 3-4 ಕಡೆಗಳಲ್ಲಿ ಮಾತ್ರ ಗಲಾಟೆಗಳಾಗಿವೆ. ಅದು ಸ್ಥಳೀಯರ ಸಮಸ್ಯೆ. ಅದು ಅವರ ವೈಯಕ್ತಿಕ ಜಗಳ. ಬೇರೆ ಕಡೆಗೆ ಸಭೆಗಳು ಸುಸೂತ್ರವಾಗಿ ನಡೆದಿವೆ ಎಂದರು. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಶಾಸಕ ನಿಖಿಲ್ ಕತ್ತಿ ಆರೋಪಕ್ಕೆ ತಿರುಗೇಟು ನೀಡಿದ ಅವರು, ಕಾನೂನು ಸುವ್ಯವಸ್ಥೆಗೆ ಅವರೇ ಧಕ್ಕೆ ಉಂಟು ಮಾಡುತ್ತಿದ್ದಾರೆ. ಅವರ ಜೊತೆಗೆ ಎಷ್ಟು ವಾಹನಗಳನ್ನ ತಂದಿದ್ದರು? ಮಾಜಿ ಸಂಸದ ರಮೇಶ್ ಕತ್ತಿ ಮದಿಹಳ್ಳಿಗೆ ಬಂದ ವೇಳೆ ಎಷ್ಟು ವಾಹನಗಳನ್ನ ತಂದಿದ್ದರು? ಈ ಕುರಿತು ನೀವೇ ಅವರನ್ನು ಪ್ರಶ್ನಿಸಬೇಕು ಎಂದರು. ಹೇಳಕ್ಕೆ ಅದಕ್ಕೇನು ದುಡ್ಡೇನು ಬೀಳಲ್ಲ, GST ಇಲ್ಲ. ಅದಕ್ಕೆ ಹೇಳೋರು ಹಂಗೆ ಭಾಷಣ ಮಾಡ್ತಾರೆ. ಜನ ಕೂಡ ನೋಡ್ತಾರೆ ಯಾರು 30 ವರ್ಷದಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಈಗೇನು ಯಾವುದೋ ಅವ್ರವ್ರ ಲೋಕಲ್ ಜಗಳ ಹಿಡಿದಿರ್ಬೋದು. ಅವ್ರವರು ಡೈರೆಕ್ಟ್ರುಗಳು 2 ಗುಂಪು ಇರ್ತಾವೆ. ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ, ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ. ಅದು PKPSನಲ್ಲಿ ಇರ್ಬೋದು, ಪಂಚಾಯತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತಿ. ಆ ಘರ್ಷಣೆ ಆಗ್ತಾವೆ. ಅದಕ್ಕೂ ನಮಗೂ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರ ವೈಯಕ್ತಿಕ ಜಗಳ, ಅದು ಘರ್ಷಣೆ. ಹೌದು, ಅದೇ ಹೇಳಲ್ಲ, ಅದು ಲೋಕಲ್ ಸಮಸ್ಯೆ. ಬೇರೆ ಕಡೆ ಯಾಕಾಗಿಲ್ಲ ಹಂಗಾರೆ? ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗಿ ನಡೆದಿದೆ. ಒಂದು 4-5 ಕಡೆ ಯಾಕಾಗಿದೆ ಅಂದರೆ, ಮೊದಲು ಆ ಕಡೆ ಇದ್ದರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತು ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಾಯಣ್ಣವರು ಪ್ರಮುಖರ ಜಗಳ ಅದು. ಅಂದರೆ ಊರಿನ ಜಗಳ ಅಂದರೂ ತೊಂದರೆ ಇಲ್ಲ. ಆದರೆ ಸುಮಾರು 85-93ರಲ್ಲಿ 85ಕ್ಕೆ ಏನು ಜಗಳ ಇಲ್ಲಲ್ಲ. ಅಲ್ಲಿ ಯಾಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ. ಜಗಳ ಆಗಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು. 93ಕ್ಕೆ ಜಗಳ ಆಗಬೇಕು, ಘರ್ಷಣೆ ಆಗಬೇಕಿದ್ರೆ ಎಲ್ಲ ಕಡೆ ಆಗ್ತಿತ್ತು ಘರ್ಷಣೆ. ಸೊ ಹಾಗಾಗಿಲ್ಲ. 2-3 ಕಡೆ ಆಗಿದ್ದಕ್ಕೂ ಅದು ವೈಯಕ್ತಿಕ ಅವ್ರ ಸಮಸ್ಯೆ ಇರ್ಬೋದು. ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಮುಂದೂಡಿಕೆ ಹೈಜಾಕ್ ಆಗಲಿಕ್ಕೆ ಅವರು ಭಾಗಿವಾಡಿಯಲ್ಲಿ ಕೆಲವ್ರು ಅಲ್ಲೇ ಇಟ್ಕೊಂಡು ಕೂತಾರೆ. ಅವರು ಸೆಕ್ರೆಟ್ರಿಗಳು ಅದಾರ, ಮೆಂಬರು ಅದಾರ, ಹೊರಗೆ ಬರ್ತಾಯಿಲ್ಲ ಅವರು. ಸೊ ಅವ್ರು ಅದನ್ನು ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾಯಿಲ್ಲ, ಅದನ್ನು ಹೇಳ್ತಾರೆ ಅಷ್ಟೇ. ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಇರ್ಬೋದು ಅಂತ ನಮ್ಮ ಭಾವನೆ. ಅವರೇ ಬಂದು ಮಾಡ್ತಿದ್ದಾರಲ್ಲ. ಎಷ್ಟು ಗಾಡಿ ತೊಗೊಂಬಂದಿರೋರು? ಎಷ್ಟು ಬಂದಿರ್ತಾವೆ? ಅವರು ಹಿಂದೆ ಗಾಡಿ ಎಷ್ಟಿದ್ದಿ ನೋಡಿರ? ಮತ್ತು ಅದನ್ನು ನೀವು ಅವ್ರು ಪ್ರಶ್ನೆ ಮಾಡಬೇಕಲ್ಲ. 10 ಗಾಡಿ ಬರೋಂಥದ್ದು ಏನಿತ್ತು? ಒಬ್ಬರು ನಾವು 8 ಗಾಡಿ ತೊಗೊಂಬಂದಿವಿ, ಒಬ್ಬರೇ ಇದ್ದೀವಿ ನಾವು. ಅದನ್ನು ಅವ್ರು ಕೇಳಿ. ಮಣ್ಣು ರಮೇಶ್ ಕತ್ತಿ ಅವರು ಮಧ್ಯಾಳಿಗೆ ಬಂದಿರೋ, ಎಷ್ಟು ಗಾಡಿ ತೊಗೊಂಬಂದರು, ಎಲ್ಲಿ ಕೂತಿರೋ ಅವರು? ಸೊಸೈಟಿ ಬಂದು ಕುಂತ ಮುಂದೆ ಹಾಕ್ಸಿರ. ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು. ಒಂದು ಕಡೆ ಮಾಡಿದ್ರೆ ಹೆಂಗೆ? ಅದು ಮಧ್ಯಾಳಿದು ಕೇಳಿ. ಬೆಳಗ್ಗೆ 15-20 ಗಾಡಿ ತೊಗೊಂಬಂದಿದ್ರು, ಅದಕ್ಕಿಂತ ಮುಂಚೆ 20 ಗಾಡಿ ಬೈದಿದ್ವಿ. ಸೊ ಇದು ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ. ತಮಗೆ 50 ರಿಂದ 60 ಜನ ಬೆಂಬಲವಿದೆ ಎಂದು ರಮೇಶ್ ಕತ್ತಿ ಚುನಾವಣೆಗೂ ಮುನ್ನವೇ ಹೇಳಿಕೆ ಕೊಟ್ಟಿದ್ದಾರೆ. ಅದು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಬಂದಾಗ ಗೊತ್ತಾಗುತ್ತದೆ. ಈಗ ತಮಗೆ ಹೆಚ್ಚಿನ ಬೆಂಬಲ ಇದೆ ಎಂಬುದು ಹೇಗೆ ಗೊತ್ತಾಗುತ್ತದೆ ಎಂದು ಪ್ರಶ್ನಿಸಿದ್ರು. ಹುಕ್ಕೇರಿ ತಾಲೂಕಿನಲ್ಲಿ ದೊಂಬೆ ಗಲಾಟೆ ಆಗುತ್ತಿರೋದು ಪಿಕೆಪಿಎಸ್ ಸಭೆಗಳನ್ನು ಮುಂದೂಡಲು ಕತ್ತಿ ಕುಟುಂಬವೇ ಕಾರಣ. ಅವರಿಗೆ ಅಧಿಕಾರ ಇಲ್ಲ, ಹೇಳುವಂತ ಅಭಿವೃದ್ಧಿಗಳ ಕಾರ್ಯಗಳು ಇಲ್ಲ, ಅಭಿವೃದ್ಧಿ ಶೂನ್ಯವಾಗಿದೆ. ಜನ ಪ್ರಶ್ನಿಸುತ್ತಾರೆ ಎಂಬ ಭಯದಿಂದ ಈಗ ಕತ್ತಿ ಕುಟುಂಬದವರು ಜಾತಿ ಹೊರಗಿನವರು ಎನ್ನುತ್ತಿದ್ದಾರೆ. ಜನರೇ ಅವರನ್ನು ಈಗ ಪ್ರಶ್ನೆ ಮಾಡುವ ಕಾಲ ಬಂದಿದೆ ಎಂದು ಹೇಳಿದರು.
ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂಬಂಧ ಹುಕ್ಕೇರಿ ತಾಲೂಕಿನಲ್ಲಿ ಗಲಾಟೆಗಳು ಸಂಭವಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು, ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮದಲ್ಲಿನ ಪಿಕೆಪಿಎಸ್ ಸಭೆಯು ಶಾಂತಿಯುತವಾಗಿ ಜರುಗಿತು. ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂಬಂಧ ಹುಕ್ಕೇರಿ ತಾಲೂಕಿನಲ್ಲಿ ಗಲಾಟೆಗಳು ಸಂಭವಿಸಿದ ಹಿನ್ನೆಲೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು, ಹುಕ್ಕೇರಿ ತಾಲೂಕಿನ ಗೋಟೂರ ಗ್ರಾಮೀಣದಲ್ಲಿ ಪಿಕೆಪಿಎಸ್ ಸಭೆಯು ಶಾಂತಿಯುತವಾಗಿ ಜರುಗಿತು. ಪೊಲೀಸ್ ಬಂದೋಬಸ್ತ್ ನಡುವೆ ಗೋಟೂರ ಪಿಕೆಪಿಎಸ್ನ 8 ಸದಸ್ಯರು ಸಭೆಗೆ ಹಾಜರಾಗಿದ್ದರು. ಶಾಂತಿಯುತವಾಗಿ ಸಭೆ ಜರುಗಿತು. ನಂತರ ಸಭೆ ನಡೆಸಿ ವಾಹನದಲ್ಲಿ ತೆರಳಿದರು. ಸಂಕೇಶ್ವರ್ ಸಿಪಿಐ ಶಿವಶರಣ ಅವಜಿಯವರು ಪೊಲೀಸ್ ಬಂದೋಬಸ್ತ್ ನೀಡಿದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಅರಣ್ಯ ರಕ್ಷಣೆ ಮಾಡುವುದರಲ್ಲಿ ಅರಣ್ಯ ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯ. ಆದರೂ ಇನ್ನು ಕೆಲ ಕಡೆಗಳಲ್ಲಿ ಅರಣ್ಯ ರಕ್ಷಣೆ ಕಾಪಾಡುವಲ್ಲಿ ಕೆಲ ಪ್ರಕರಣಗಳು ಇತ್ಯರ್ಥವಾಗಬೇಕಿದೆ ಎಂದು ಬೆಳಗಾವಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಟಿಎನ್ ಇನವಳ್ಳಿ ಹೇಳಿದರು. ಅರಣ್ಯ ರಕ್ಷಣೆ ಮಾಡುವುದರಲ್ಲಿ ಅರಣ್ಯ ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯ. ಆದರೂ ಇನ್ನೂ ಕೆಲ ಕಡೆಗಳಲ್ಲಿ ಅರಣ್ಯ ರಕ್ಷಣೆ ಕಾಪಾಡುವಲ್ಲಿ ಕೆಲ ಪ್ರಕರಣಗಳು ಇತ್ಯರ್ಥವಾಗಬೇಕಿದೆ ಎಂದು ಬೆಳಗಾವಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಟಿಎನ್ ಇನವಳ್ಳಿ ಹೇಳಿದರು. ಗುರುವಾರ ರಾಷ್ಟ್ರೀಯ ಅರಣ್ಯ ಹುತಾತ್ಮ ದಿನಾಚರಣೆಯಲ್ಲಿ ಹುತಾತ್ಮರಾದ ಅರಣ್ಯ ಸಿಬ್ಬಂದಿಗಳಿಗೆ ಗೌರವ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಅರಣ್ಯ ಪ್ರದೇಶ ಹಾಳಾಗಿದ್ರೆ ಕಾಡು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುವುದರಲ್ಲಿ ಅರಣ್ಯ ಸಿಬ್ಬಂದಿಗಳು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಎಂದರು. ಅರಣ್ಯ ಸಂಪತ್ತು ಹಾನಿಯಾದ್ರೆ ನಮ್ಮ ದುರಾಸೆಗೆ ಹಾಗೂ ವೈಯಕ್ತಿಕವಾಗಿ ಅರಣ್ಯ ಸಂಪತ್ತನ್ನ ಹಾಳು ಮಾಡುತ್ತಿದ್ದಾರೆ. ಅರಣ್ಯ ಸಿಬ್ಬಂದಿಗಳು ಕೇವಲ ಕಾಡು ಪ್ರಾಣಿಗಳ ರಕ್ಷಣೆ ಮಾಡುವುದಲ್ಲ, ಇದರ ಜೊತೆಗೆ ಅರಣ್ಯ ಕಾಪಾಡುವ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯದ್ದಾಗಿದೆ ಎಂದರು. ಅರಣ್ಯ ಸಂಪತ್ತನ್ನು ಕಾಪಾಡುವಲ್ಲಿ ಶ್ರಮಿಸಿ ಹುತಾತ್ಮರಾದ ಅರಣ್ಯ ಸಿಬ್ಬಂದಿಗಳ ಬಲಿದಾನ ಎಲ್ಲರೂ ಸ್ಮರಿಸಬೇಕಿದೆ ಎಂದು ಕರೆ ನೀಡಿದರು. ಐಜಿಪಿ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್, ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ, ಬೆಳಗಾವಿ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವ್ಹಾಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Sale is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज, और परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज, और एक कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा, और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकौन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात,
परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती। साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಡಿಸಿಸಿ ಬ್ಯಾಂಕ್ ಚುನಾವಣೆಯು ಹುಕ್ಕೇರಿ ತಾಲೂಕಿನಲ್ಲಿ ಬಿರುಸಿನ ಚಟುವಟಿಕೆ ನಡೆದಿದ್ದು, ಹುಕ್ಕೇರಿ ತಾಲೂಕಿನ ಕಮತನೂರು ಪಿಕೆಪಿಎಸ್ನವರು ಜಾರಕಿಹೊಳಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು. ಡಿಸಿಸಿ ಬ್ಯಾಂಕ್ ಚುನಾವಣೆಯು ಹುಕ್ಕೇರಿ ತಾಲೂಕಿನಲ್ಲಿ ಬಿರುಸಿನ ಚಟುವಟಿಕೆ ನಡೆದಿದ್ದು, ಹುಕ್ಕೇರಿ ತಾಲೂಕಿನ ಕಮತನೂರು ಪಿಕೆಪಿಎಸ್ನವರು ಜಾರಕಿಹೊಳಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು. ಹುಕ್ಕೇರಿ ತಾಲೂಕಿನ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಮಾತನಾಡಿ, 30 ವರ್ಷಗಳ ನಂತರ ಹುಕ್ಕೇರಿ ತಾಲೂಕಿನವರು ಚುನಾವಣೆ ಎದುರಿಸುತ್ತಿದ್ದು, ಕತ್ತಿ ಅವರು ಸದಸ್ಯರನ್ನು ಹೈಜಾಕ್ ಮಾಡಿ ಇಟ್ಟುಕೊಂಡಿದ್ದಾರೆ ಎಂದು ಕಿಡಿಕಾರಿದರು. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಇಲೆಕ್ಷನ್ ಬಹುತೇಕ ಸುಮಾರು 30 ವರ್ಷಗಳ ನಂತರ ಈ ಒಂದು ಚುನಾವಣೆಯನ್ನು ಹುಕ್ಕೇರಿ ತಾಲೂಕಿನವರು ನೋಡ್ತಾ ಇದ್ದು, ಇದು ಅತ್ಯಂತ ಹುಮ್ಮಸದಿಂದ, ಅತ್ಯಂತ ಹುರುಪಿನಿಂದ ನಡೆದಂತ ಒಂದು ಪಿಕೆಪಿಎಸ್ನ ಚುನಾವಣೆ ಅಂತ ನಾನಂತೂ ಭಾವಿಸಿದ್ದೇನೆ. ಸರ್, ಈಗ ಕಮತ್ನೂರ ಪಿಕೆಪಿಎಸ್ ಹೋಗಿ ಸರ್, ಟೋಟಲ್ ಎಷ್ಟು ಮೆಂಬರ್ ಇದ್ದಾರೆ ಸರ್? ನಿಮಗೆ ಬೆಂಬಲ ಯಾಕೆ ಕೊಟ್ಟರು ಸರ್? 7 ಜನ. ಇವತ್ತೇನು ಗದ್ದಲಾಗತ್ತದ ಸರ್? ಏನ್ ಗದ್ದಲ ಇಲ್ಲ, ಅವ್ರ ಪ್ರೀತಿಯಿಂದ ಹಾಕ್ತಾರಂತ ಹೇಳಿ ಮಸ್ಟ್ ಮೊದಲೇದ ಎತ್ತಿ ಓದಿ ಇಟ್ಟವ್ರನ್ನ ಅವರು ಗದ್ದಲ ಅವ್ರು ಹಾಕ್ತಿರ್ಬೇಕು. ನಾವೇನ್ ಗದ್ದಲ ಹಾಕ್ತಿಲ್ಲ. ಅತ್ಯಂತ ಶಾಂತ ರೀತಿಯಿಂದ ಸಮಾಧಾನವಾಗಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಈ ವೇಳೆ ಮುಖಂಡರಾದ ಅಮರ್ ನೆಲವಡಿ, ಶ್ರೀಕಾಂತ್ ಹತ್ನೂರೆ, ಸಂಜಯ್ ಶಿರಕೋಳಿ ಹಾಜರಿದ್ದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಹಲಗಾದಿಂದ ವಿಧಾನಸಭೆ ಕಡೆಗೆ ಹೋಗುವ ಸರ್ವಿಸ್ ರಸ್ತೆಯಲ್ಲಿ ಕಸ ರಾಜ್ಯ ಹರಡಿಕೊಂಡಿದ್ದು, ಇದರ ಕಡೆಗೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ತೋರಿಸುತ್ತಿದೆ. ಈ ಪ್ರದೇಶದಲ್ಲಿ ಸಂಚಾರ ಮಾಡುವ ನಾಗರಿಕರಿಗೆ ದುರ್ಗಂಧವನ್ನು ಸಹಿಸಿಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಹಲಗಾದಿಂದ ವಿಧಾನಸಭೆ ಕಡೆಗೆ ಹೋಗುವ ಸರ್ವಿಸ್ ರಸ್ತೆಯಲ್ಲಿ ಕಸ ರಾಜ್ಯ ಹರಡಿಕೊಂಡಿದ್ದು, ಇದರ ಕಡೆಗೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ತೋರಿಸುತ್ತಿದೆ. ಈ ಪ್ರದೇಶದಲ್ಲಿ ಸಂಚಾರ ಮಾಡುವಾಗ ನಾಗರಿಕರಿಗೆ ದುರ್ಗಂಧವನ್ನು ಸಹಿಸಿಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಿದೆ.
ತರಕಾರಿಗಳು ಮತ್ತು ಹಣ್ಣು ಪ್ರೊಸೆಸಿಂಗ್ ಮಾಡುವ 2 ದೊಡ್ಡ ಕಂಪನಿಗಳ ಘಟಕಗಳಿವೆ. ಅವುಗಳ ಕಸವನ್ನು ಇದೇ ಸ್ಥಳದಲ್ಲಿ ತಳ್ಳಲಾಗುತ್ತಿದೆ. ಆದರೂ ಗ್ರಾಮ ಪಂಚಾಯಿತಿ ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತಿದ್ದು, ಇದಕ್ಕೆ ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ ಎಂಬ ಪ್ರಶ್ನೆ ಸ್ಥಳೀಯ ನಾಗರಿಕರಿಗೆ ಎದುರಾಗಿದೆ. ವಿಧಾನಸಭೆ ಕಡೆಗೆ ಈ ರಸ್ತೆಯಿಂದ ಅಧಿಕಾರಿಗಳು ಸಂಚರಿಸುತ್ತಾರೆ. ಆದರೂ ಗ್ರಾಮ ಪಂಚಾಯಿತಿ ಇದರ ಕಡೆಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿಯಲ್ಲಿ ರೈತರು ಬೆಳೆದ ಹೆಸರು ಕಾಳು ಬೆಳೆಗೆ ವರ್ತಕರು ಹೆಚ್ಚಿನ ಬೆಲೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ರೈತರು ಗುರುವಾರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕೃಷಿ ಉತ್ಪಾದನಾ ಮಾರುಕಟ್ಟೆ ಎಪಿಎಂಸಿಯಲ್ಲಿ ರೈತರು ಬೆಳೆದ ಹೆಸರು ಕಾಳು ಬೆಳೆಗೆ ವರ್ತಕರು ಹೆಚ್ಚಿನ ಬೆಲೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ರೈತರು ಗುರುವಾರ ಆಕ್ರೋಶ ವ್ಯಕ್ತಪಡಿಸಿದರು. ಮಾಲ್ ಒಳಗ ತೂಕದೊಳಗ ಇವ್ರು ಹೇಳಿದ್ದ ತೂಕ ಕ್ವಿಂಟಲಿಗೆ 4 ಕಿಲೋ ಅಂದ್ರು ಇವ್ರು ಹೇಳಿದ್ದೆ ಕೊಡ್ಬೇಕಾಗೈತೆ. ನಾವು ವೇಬ್ರಿಸ್ ತಗೊಂಡ್ರು ಅದ್ರಾಗೂ ಸೂಟ್ ತೆಗಿತಾರ, ಒಳ್ಳೆ ಸಾಣಿಗೆ ಹಾಕಾಕತ್ರು ಅದ್ರಾಗೂ ರೊಕ್ಕ ತಗೊಂತಾರ. ರೈತನ ಬೆಳೆ ಏನಾಗೈತಪ್ಪ ಅಂತಂದ್ರ ಇವ್ನ ದಲಾಲರ ಕೈಯನ್ನ ಆಳ್ಗೊಳದಂಗ ಆಗ್ತದೆ. ಇದ್ರಾಗ ಎಲ್ಲಾರು ಶಾಮೀಲ್ ಅದಾರ. ಎಪಿಎಂಸಿ ಸೆಕ್ರೆಟರಿಗಳು, ಎಪಿಎಂಸಿ ಸಿಬ್ಬಂದಿಗಳು ತೂಕದಾಗಾತು ಎದ್ರಾಗೂ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದಾರ. ಅದಕ್ಕೆ ಈ ದಲಾಲಿಗೆ ಯಾರು ಸವದತ್ತಿ ಎಪಿಎಂಸಿ ದಲಾಲಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಸವದತ್ತಿಗೆ ಬಂದೈತಿ. ಸವದತ್ತಿ ಎಪಿಎಂಸಿಯಲ್ಲಿ ವರ್ತಕರು ಹೆಸರು ಕಾಳು ಬೆಳೆಗೆ ತಮಗೆ ಬೇಕಾದಂತೆ ದರ ತೆಗೆದುಕೊಳ್ಳುತ್ತಿದ್ದಾರೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ನಿಗದಿತ ಬೆಲೆ ಇದ್ದರೂ ಎಪಿಎಂಸಿ ವರ್ತಕರು ಸರಿಯಾದ ದರ ಕೊಡುತ್ತಿಲ್ಲ. ತೂಕದಲ್ಲೂ ರೈತರಿಗೆ ಮೋಸ ಆಗುತ್ತಿದೆ ಎಂದು ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮಾರ್ಕೆಟ್ನ್ಯಾಗ ಅವ್ರ ಚೀಟ್ ಪಾವತಿ ಎಪಿಎಂಸಿ ಪಾವತಿಲ್ಲ, ಸ್ವಂತ ಪಾವತಿ ಅವರು. ಮತ್ತು ರೇಟ್ನು ಅವ್ರು ಮಾತಾಡಿದ ರೇಟ್ ಯಾವ ಟೆಂಡ್ರಲ್ಲ ಏನಿಲ್ಲ. ಅವ್ರ ಅಂಗಡಿ ಬೇಕಾದ ಹೋದ್ರು ಬೇಡರಿಲ್ಲ. 500 ಹಾಕ್ತಾರೋ, 1000 ಹಾಕ್ತಾರೋ, 2000 ಹಾಕ್ತಾರೋ, 3000, 5000 ಹಾಕ್ತಾರೋ, 6000 ಹಾಕ್ತಾರೆ. ಇದೇನು ಬೆಲೆ ಅಲ್ಲ, ತಮ್ಗೆ ಅನುಕೂಲ ಇದ್ದಾಗ ಮಾಡ್ಕೊಳ್ತಾರ. ಯಾವತ್ತೂ ಇವತ್ತು ಟೆಂಡರ್ ಇಲ್ಲ, ಯಾವ ಕಾಳು ಯಾವ್ದು ತಗೊಳಂಗಿಲ್ಲ. ಟೆಂಡರ್ ಮುಖಾಂತರನ ಎಲ್ಲರೂ ತಗೋಬೇಕು. ಇವತ್ತು ಎಪಿಎಂಸಿ ಚೇರ್ಮನ್ರು, ಊರು ಪ್ರಮುಖರು, ಶಾಸಕರು, ಇಲ್ಲಿ ರೈತರು, ಹಮಾಲರು, ದಲಾಲರು ಎಲ್ಲರೂ ಸಮಯ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ಮ ಸಲಹೆ ಐತಿ. ರೈತರಿಗೆ ಅನ್ಯಾಯ ಆಗೈತಿ. 500 ರೂಪಾಯಿ ತೊಗೊಂಡ್ರೆ ಒಂದು ಆಳಿಗೆ 500 ರೂಪಾಯಿ ಐತಿ. ಇವ್ರು ಕ್ವಿಂಟಲ್ಗೆ 500 ತೊಗೊಂಡ್ರೆ ನಾವೇನು ಮಾಡೋದು? 2000 ತೊಗೊಂಡ್ರೆ ಏನು ಮಾಡೋದು? ಡ್ಯಾಮೇಜ್ ಐತೆ, ಅದು ತೊಗೋದು ಅವ್ರು ಬಿಡಲಿ. ಟೆಂಡರ್ದಾಗ ತೊಗೊಳ್ಳಿ. ಅವ್ರು 500 ತೊಗೊಂಡು ಕೊಡ್ತೇವೆ, ನಾವು 1000 ತೊಗೊಂಡು ಕೊಡ್ತೇವೆ, 5000 ತೊಗೊಂಡು ಕೊಡ್ತೇವೆ, 10,000 ತೊಗೊಂಡು ಕೊಡ್ತೇವೆ. ಟೆಂಡರ್ ಮುಖಾಂತರ ತೊಗೊಳ್ಳಿ. ಒಬ್ಬನ ತೊಗೊಂಡು ಹೋಗ್ಬೇಕು ಬಿಟ್ಟ ನಮಗೆ ಅನ್ಯಾಯ ಆಗತೈತಿ. ನಾವು ಫಿಕ್ಸ್ ತೆಗೆದಂಗೆ ಎಲ್ಲರೂ ಅಂಗಡಿಗೆ ಕೈಚಿ ನಡ್ಕೊಂಡು ಹೋಗುವಂಥ ಸಮಸ್ಯೆ ಬೇಡ. ನಾವು ಮಾರ್ಕೆಟ್ನ ಬಂದು ಕುಂತ್ರೆ ರೈತರಿಗೆ ಬೆಲೆ ಸಿಗುವಂಗೆ ಎಲ್ಲ ಪ್ರಮುಖರು, ಆಫೀಸರು, ದಲಾಲರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ. ಇದಕ್ಕಿಂತ ಹೆಚ್ಚಿನ ಏನಿಲ್ಲ. ಘಟನಾ ಸ್ಥಳಕ್ಕೆ ಸವದತ್ತಿ ತಹಶೀಲ್ದಾರ್ ಪಿಎಸ್ಐ ಭೇಟಿ ನೀಡಿ ರೈತರ ಮನವೊಲಿಸಲು ಯತ್ನಿಸಿದ್ರು. ರೈತರ ಬೆಲೆಗಳಿಗೆ ಸೂಕ್ತ ಬೆಲೆ ನೀಡುವಂತೆ ವರ್ತಕರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. थोड़ी सी महकी, थोड़ी सी बहकी, ऋतु अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1
ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕನಸಲು ನೀನೇ ಮನಸಲು ಕನಸಲು ನೀನೇ ಮನಸಲ್ಲಿ ಮನೆ ಮಾಡಿರುವೆ ನೀನೇ ಮನಸಲು ಕನಸಲು ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಡಿಸಿಸಿ ಬ್ಯಾಂಕ್ ಗ್ರಾಮೀಣ ರೈತರ ಏಳಿಗೆಗೆ ಶ್ರಮಿಸುವ ಬ್ಯಾಂಕ್ನ ನಿರ್ದೇಶಕ ಚುನಾವಣೆಯನ್ನು ಸಂಪೂರ್ಣ ರೈತರು ಸಕ್ರಿಯವಾಗಿ ಭಾಗಿಯಾಗಬೇಕು. ರಾಜಕೀಯ ವ್ಯಕ್ತಿಗಳು ಬರಬಾರದು ಎಂದು ರಾಷ್ಟ್ರೀಯ ರೈತ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯಕ್ ಹೇಳಿದರು. ಡಿಸಿಸಿ ಬ್ಯಾಂಕ್ ಗ್ರಾಮೀಣ ರೈತರ ಏಳಿಗೆಗೆ ಶ್ರಮಿಸುವ ಬ್ಯಾಂಕ್ನ ನಿರ್ದೇಶಕ ಚುನಾವಣೆಯನ್ನ ಸಂಪೂರ್ಣ ರೈತರು ಸಕ್ರಿಯವಾಗಿ ಭಾಗವಹಿಸಬೇಕು. ರಾಜಕೀಯ ವ್ಯಕ್ತಿಗಳು ಬರಬಾರದು ಎಂದು ರಾಷ್ಟ್ರೀಯ ರೈತ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯಕ್ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ಭ್ರಷ್ಟ ಜನಪ್ರತಿನಿಧಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ. ಅದೇ ರೀತಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಹಾಗೂ ಜನಪ್ರತಿನಿಧಿ ನಿಜವಾಗಿ ರೈತರ ಮೇಲೆ ಗೌರವಿಸುವುದಾದ್ರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾದ್ರೆ ಅವರನ್ನ ಬಹಿಷ್ಕರಿಸಲಾಗುವುದು ಎಂದರು. MK ಹುಬ್ಬಳ್ಳಿ ಶುಗರ್ ಮಿಲ್ ನಲ್ಲಿ ಈಗ ತನಿಖೆ ನಡೀತಾ ಇದೆ. ಅಲ್ಲೂ ಇದೇ ರೀತಿಯಾದಂತ ಈ ರಾಜಕೀಯ ಪಕ್ಷಗಳ ನೋಡಿ, ಈ ಸಹಕಾರಿ ರಂಗ ರೈತರ ರಂಗ ಬಂದಾಗ ರಾಜಕೀಯ ಪಕ್ಷಗಳು ಎಲ್ಲ ಒಂದೇ ಆಗ್ತವೆ, ಲೂಟಿಕೋರ ವ್ಯವಸ್ಥೆ ಒಂದೇ ಆಗ್ತವೆ. MK ಹುಬ್ಬಳ್ಳಿ ಶುಗರ್ ಮಿಲ್ ಅಲ್ಲೂ ಅದನ್ನೇ ಆಗ್ತದೆ. ರಾಜಕೀಯ ದಯಮಾಡಿ ಬರಬೇಡ್ರಿ ಅನ್ನುವಂಥ ಇದು ಎರಡು ವಿಷಯ ಹೇಳಿದ್ರೆ, ಮೂರನೇದು ಅಂದ್ರೆ ನಮ್ಮ ಏನು ಬ್ಯಾಂಕ್ ಇದೆಯಲ್ಲ ಈಗ ಡಿಸಿಸಿ ಬ್ಯಾಂಕ್, ಅದೇ MK ಹುಬ್ಬಳ್ಳಿ ಶುಗರ್ ಮಿಲ್ದು ತನಿಖೆ ನಡೀತಾ ಇದೆ. ಅಲ್ಲಿ ಹಿಂದಿನ ಆಡಳಿತ 70ರ ನಂತರ ನಡೆದಂತ ಆಡಳಿತ ವ್ಯವಸ್ಥೆ ತುಂಬಾ ಅವ್ಯವಸ್ಥಿತವಾಗಿ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು, ಅದು ರೈತರ ಆಸ್ತಿ ಆಗಿರೋದ್ರಿಂದ ಅಲ್ಲಿ ವಿಶೇಷವಾದ ತನಿಖೆ ಸರ್ಕಾರ ರಿಸರ್ವ್ ಬ್ಯಾಂಕ್ ನಿರ್ಧಾರ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು. ಜರ್ಕರ್ತಾ ಒಂದು ವೇಳೆ ಇಲೆಕ್ಷನ್ ಅಂತ ಆದ್ರೆ ನಾವು ಅದನ್ನು ಕೋರ್ಟ್ ಮೆಟ್ಟಲನ್ನು ಏರುವಂತದ್ದು ಪ್ರಯತ್ನದಲ್ಲೂ ಇದ್ದೇವೆ. ಇಲೆಕ್ಷನ್ ಆಗಬಾರ್ದು, ಮುಂದೂಡ್ಬೇಕು ಅನ್ನೋಂಥದ್ದು. ಜರ್ಕರ್ತಾ ಇಲೆಕ್ಷನ್ ಆಯ್ತು ಅಂತಂದ್ರೆ ರೈತ ಸಂಘ ನಮ್ಮ ಅಭ್ಯರ್ಥಿಗಳನ್ನ ಈಗ ಖಾನಾಪುರದಲ್ಲಿ ನಾವು ಬಿಡಿಯ ಒಂದು ಗುರವಂತ ಒಂದು ವ್ಯಕ್ತಿಯನ್ನ ಇದು ಮಾಡಿದ್ರು, PKPS ನ ನಿರ್ದೇಶಕರಿದ್ದಾರೆ. ಹಾಗೆ ಬೆಳಗಾವಿಯಲ್ಲಿ ಬೈಲೊಂಗಲ ಕಿತ್ತೂರದಲ್ಲಿ ಈಗಾಗಲೇ ನಾವು ಇದು ಮಾಡಿದ್ದೇವೆ. ಮತ್ತೆ ಯಾರ್ಯಾರು ಇಚ್ಛೆ ಪಟ್ಟಂತವ್ರು ಇದಾರಲ್ಲ ಇಲ್ಲಿ ರೈತ ಸಂಘದ ಮುಖೇನ ಅವರು ನಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ಈ ಬ್ಯಾಂಕಿನ ಒಂದು ನರಾಗಿ ಒಂದು ಬ್ಯಾಂಕಿನ ಒಂದು ಎಲ್ಲ ದಿನಂಪ್ರತಿಯ ವ್ಯವಸ್ಥೆಯನ್ನ ಅಲ್ಲಿಯ ಕಾರ್ಮಿಕ ವ್ಯವಸ್ಥೆ ಅಲ್ಲಿಯ ಎಂಪ್ಲಾಯೀಸ್ಗಳು ನಡೀತಾ ಇರೋದ್ರಿಂದ ಚುನಾವಣಾ ಆಯೋಗ ಅವರಿಗೊಂದು ಪ್ರಾತಿನಿಧ್ಯತೆಯನ್ನು ಕೊಡ್ಬೇಕು. ಯಾಕಂದ್ರೆ ಆರ್ಥಿಕ ವ್ಯವಸ್ಥೆ ಇದೆ, ಅವ್ರಿಗೆ ಅದೊಂದು ಪ್ರಾತಿನಿಧ್ಯತೆ ಕೊಡ್ಬೇಕು. ಬೆಳೆಸುವಂತ ಸಂದರ್ಭದಲ್ಲಿ ಯೋಜನೆ ರೂಪಿಸುವಂತ ಸಂದರ್ಭದಲ್ಲಿ ಅವ್ರಿಗೆ ಅನುಭವ ಜಾಸ್ತಿ ಇರ್ತವೆ ಅನ್ನುವಂಥದ್ದು. ಅದೇ ರೀತಿ ಜರ್ಕರ್ತಾ ಒಂದು ವೇಳೆ PKPS ಇಲ್ಲಿ ನಮ್ಮ ಬಂಧುಗಳು PKPS ನ ನಿರ್ದೇಶಕರು ಜರ್ಕರ್ತಾ ರಾಜಕೀಯ
ಪಕ್ಷಗಳ ರಾಜಕೀಯ ಜನಪ್ರತಿನಿಧಿಗಳ ಬೆನ್ನನ್ನು ಹತ್ತಿದ್ರೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ನಮ್ಮ ರೈತರಿಂದ ತಕ್ಕ ಶಾಸ್ತ್ಯವನ್ನ ಮಾಡುವಂತ ಕೆಲಸ, ಆ PKPS ಮೆಂಬರ್ ಅನ್ನ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅವನನ್ನ ಬಹಿಷ್ಕಾರ ಮಾಡುವಂತ ಕೆಲಸಗಳನ್ನ ಮಾಡುವಂತದ್ದನ್ನ ಮಾಡ್ತೇವೆ. ಅದೇ ರೀತಿಯಾಗಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಸಹಕಾರಿ ರಂಗದಲ್ಲಿ ಇನ್ನು ಮುಂದೆ ಕಾಲಿಟ್ರೆ, ಯಾಕಂತಂದ್ರೆ ಹಿಂದೆ ನೀವೆಲ್ಲ ಹಾಳ್ಗೆಡಿಸಿದ್ರಿ. ಖಾನಾಪುರ ಹಾಗೂ ಹುಕ್ಕೇರಿ ಭಾಗದಲ್ಲಿ ಪ್ರತಿ PKPSಗೆ ರೂಪಾಯಿ 25 ಲಕ್ಷದಿಂದ ರೂಪಾಯಿ 50 ಲಕ್ಷದವರೆಗೂ ಕುದುರೆ ವ್ಯಾಪಾರ, ಅಪಹರಣ ಪ್ರಕರಣಗಳು, ಹೆಂಡತಿಯಿಂದ ಗಂಡನ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ಈ ಹಿಂದೆ ಆಡಳಿತ ಮಂಡಳಿಯಿಂದ ನಡೆದ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದರು. ಅಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ವಿರೋಧಿ ಹಾಗೂ ಚುನಾವಣಾ ನೀತಿ ಸಂಹಿತೆ ವಿರೋಧಿಯಾಗಿ ನಡೆಯುತ್ತಿರುವುದರಿಂದ ಈ ರೀತಿಯ ಇನ್ನೂ ಹಲವಾರು ವಿದ್ಯಮಾನಗಳನ್ನು ನಿಯಂತ್ರಿಸುವಲ್ಲಿ ಜಿಲ್ಲಾಡಳಿತ ಹಾಗೂ ಚುನಾವಣಾ ಆಯೋಗ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ KMM ಕನ್ನಡ ನ್ಯೂಸ್ ಬೆಳಗಾವಿ. ಸೀಮಾ ಪ್ರದೇಶದಲ್ಲಿ ನಡೆದ ತಜ್ಞ ಸಮಿತಿಯ ಸಭೆಯಲ್ಲಿ ಯುವ ಸಮಿತಿಯ ಪ್ರತಿನಿಧಿ ಮಂಡಳಿಯು ಸೀಮಾ ಭಾಗದಲ್ಲಿ ನಡೆಯುತ್ತಿರುವ ಅನ್ಯಾಯಗಳ ಬಗ್ಗೆ ಮಾಹಿತಿ ನೀಡಿತು. ಸೀಮಾ ಪ್ರದೇಶದಲ್ಲಿ ನಡೆದ ತಜ್ಞ ಸಮಿತಿಯ ಸಭೆಯಲ್ಲಿ ಯುವ ಸಮಿತಿಯ ಪ್ರತಿನಿಧಿ ಮಂಡಳಿಯು ಸೀಮಾ ಭಾಗದಲ್ಲಿ ನಡೆಯುತ್ತಿರುವ ಅನ್ಯಾಯಗಳ ಬಗ್ಗೆ ಮಾಹಿತಿ ನೀಡಿತು. ಬೆಳಗಾವಿ ಸೇರಿದಂತೆ ಸೀಮಾ ಭಾಗದ ಮರಾಠಿ ಭಾಷಿಕರು ಕಳೆದ 70 ವರ್ಷಗಳಿಂದ ಕರ್ನಾಟಕ ಸರ್ಕಾರ ಮತ್ತು ಆಡಳಿತದಿಂದ ನಡೆಯುತ್ತಿರುವ ಭಾಷಾತ್ಮಕ ಹಿಂಸೆಗಳಿಗೆ ಬಲಿಯಾಗುತ್ತಿದ್ದಾರೆ. ಕೇವಲ ಕನ್ನಡ ಭಾಷೆಯ ಬಲವಂತ ಮಾತ್ರವಲ್ಲ, ಜನತಾಂತ್ರಿಕ ಹಕ್ಕುಗಳನ್ನು ಕಸಿದುಕೊಂಡು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಾಯಕರು ಹಾಗೂ ಕಾರ್ಯಕರ್ತರ ಮೇಲೆ ವಿವಿಧ ರೀತಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗುತ್ತದೆ. ಕೆಲವು ಕನ್ನಡಪರ ಸಂಘಟನೆಗಳ ಒತ್ತಡಕ್ಕೆ ಬಿದ್ದು ಮರಾಠಿ ಭಾಷಿಕರಲ್ಲಿ ಭಯದ ವಾತಾವರಣ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಲಾಗುತ್ತಿದ್ದು, ಸೀಮಾ ಹೋರಾಟದಲ್ಲಿ ಸಕ್ರಿಯರಾಗಿರುವ ಕಾರ್ಯವನ್ನು ಗುರಿಯಾಗಿಸಲಾಗುತ್ತದೆ. ಅದೇ ರೀತಿ ಬೆಂಗಳೂರಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಸಿ ಎರಚಿ ಅವಮಾನ ಮಾಡಲಾಗಿತ್ತು. ಇದರ ವಿರುದ್ಧ ಬೆಳಗಾವಿಯಲ್ಲಿ ಶಿವಭಕ್ತರು ಪ್ರತಿಭಟನೆ ನಡೆಸಿದರು. ಇದಕ್ಕಾಗಿ ಅವರ ವಿರುದ್ಧ ಹಲವು ಪ್ರಕರಣಗಳನ್ನು ದಾಖಲಿಸಿ 40-45 ದಿನಗಳ ಕಾಲ ಕಾರಾಗೃಹಕ್ಕೆ ಕಳುಹಿಸಲಾಯಿತು. ಅಲ್ಲದೆ ಶಿವಭಕ್ತ ಯುವಕರನ್ನ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಿ ಪ್ರತಿ ಹಬ್ಬದ ಸಮಯದಲ್ಲಿ ಗಂಭೀರ ಅಪರಾಧಿಗಳಂತೆ ನೋಟಿಸ್ ಕಳುಹಿಸಿ ಹಿಂಸೆ ಮಾಡಲಾಗುತ್ತದೆ. ಈ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿದ ಕಾರಣಕ್ಕೂ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಯುವ ನಾಯಕ ಹಾಗೂ ಯುವ ಸಮಿತಿಯ ಸೀಮಾ ಭಾಗದ ಅಧ್ಯಕ್ಷ ಶ್ರೀ ಶುಭಂ ಶೇಲ್ಕೆ ಅವರಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಇದಲ್ಲದೆ ಸಮಸ್ತ ಹಿಂದೂ ಸಮಾಜದ ಆರಾಧ್ಯ ದೈವವಾದ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕರ್ನಾಟಕದ ಕೆಂಪು ಹಳದಿ ಬಣ್ಣದ ಐಡಿಗಳ ಮೂಲಕ ಅವಹೇಳನ ನಡೆಯುತ್ತಿದೆ. ಶಿವಾಜಿ ಮಹಾರಾಜರ ಬಗ್ಗೆ ಅಸಭ್ಯ ಕಾಮೆಂಟ್ಗಳು ಮಾಡಲಾಗ್ತವೆ. ದೂರು ನೀಡಿದ್ರೂ ಕರ್ನಾಟಕ ಸರ್ಕಾರ ಹಾಗೂ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಬದಲಾಗಿ ಅವರಿಗೆ ಬೆಂಬಲ ನೀಡಲಾಗ್ತದೆ. ಇದರಿಂದ ಇಂತಹ ವಿಕೃತಿ ಮನೋವೃತ್ತಿಯ ಸಂಘಟನೆಗಳು ಬೆಳೆಯುತ್ತವೆ. ಇದರ ವಿರುದ್ಧ ಮಹಾರಾಷ್ಟ್ರದಿಂದಲೇ ಕಾನೂನು ಕ್ರಮ ಕೈಗೊಳ್ಳಲು ಪ್ರಯತ್ನಿಸಬೇಕು. नमस्कार. आज मुंबई मंत्रालयामध्ये कर्नाटक महाराष्ट्र सीमा प्रश्नाची जी तज्ज्ञ समितीची बैठक आयोजित करण्यात आली होती. धैर्यशील दादा माने यांच्या निरोपावरून आम्ही त्या बैठकीला त्या ठिकाणी आज उपस्थित होतो. त्या बैठकीमध्ये कोर्टाच्या कामकाजाबद्दल किंवा सुप्रीम कोर्टातला खटला कसा पुढे नेता येईल याच्याबद्दल त्या कमिटी लेवलवर चर्चा झाली. त्याचबरोबर संघटनेतले चळवळीतले सक्रिय कार्यकर्ते म्हणून आम्ही सध्याला सीमा भागात जो काही प्रकार चालला आहे, जो काही अन्याय कर्नाटक सरकारच्या कडून मराठी भाषिकांवर होतो आहे, मराठी भाषा संपवण्यासाठी वेगवेगळ्या पद्धतीनं कर्नाटक सरकार प्रयत्न करत आहे. कन्नड सक्तीचा फास दिवसेंदिवस आवळत आहे. या सगळ्याची सविस्तर माहिती त्यांना दिली. यावर लवकरच काहीतरी ठोस उपाययोजना करू किंवा समन्वय साधण्याचा प्रयत्न करू असं आश्वासन त्या ठिकाणी धैर्यशील दादा माने यांनी आम्हाला दिलेलं आहे. गेल्या काही दिवसापासून आमची तडीपारीची नोटीस असो किंवा आता कालचंच उदाहरण म्हणजे काल परवाचं विसर्जना दिवशी जय जय महाराष्ट्र माझा गाणं लावल्यावर सुद्धा त्या ठिकाणी त्या मंडळावर, त्या मंडळातल्या कार्यकर्त्यांवर गुन्हा दाखल झाला होता. म्हणजे अगदी एवढ्या बारीक बारीक गोष्टींचा कशा पद्धतीने विचार करून कर्नाटक सरकार, एकंदरीतच महाराष्ट्र या शब्दाची ॲलर्जी कुठेतरी कर्नाटक सरकारला झाले आणि याची जाणीव आम्ही त्यांना आज करून दिलेली आहे. ह्या गंभीर विषयावर मुख्यमंत्र्यांशी चर्चा करून उच्चाधिकार समितीमध्ये हा विषय घेतला जाईल असं आश्वासन धनंजय महाडिक साहेबांनी धैर्यशील दादा माने यांनी आम्हाला दिलेलं आहे. त्याचबरोबर तज्ज्ञ समितीची यानंतर
एका ठराविक वेळेनंतर सातत्यानं बैठक घेऊन लवकरात लवकर हा खटला कसा चालेल किंवा हा प्रश्न मार्गी लागेल यासाठी ते प्रयत्न करतीलच. आमचे बेळगावचे कायदे तज्ज्ञ ॲडव्होकेट महेश बिर्जे सर त्या कमिटीचे सदस्य म्हणून त्या बैठकीत होते. त्यांनी सुद्धा या बेळगावात कर्नाटक सरकार कशा पद्धतीनं चळवळीत काम करणाऱ्या तरुणांना या चळवळीपासून दूर करण्यासाठी आक्रमकपणे प्रयत्न करत आहे याची माहिती दिली. आम्ही सुद्धा सविस्तर ज्या ज्या गोष्टी घडल्या त्याची माहिती दिली. ಬೆಳಗಾವಿ ಪ್ರಶ್ನೆ, ಮಹಾರಾಷ್ಟ್ರ ಕರ್ನಾಟಕ ಗಡಿ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಉಳಿದಿದೆ. ಅದರಿಂದ ತಜ್ಞ ಸಮಿತಿಯು ತಕ್ಷಣವೇ ದೃಢವಾದ ಕ್ರಮ ಕೈಗೊಂಡು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮುಂದಿಟ್ಟುಕೊಂಡು ಸೀಮಾವಾಸಿಗಳಿಗೆ ನ್ಯಾಯ ಒದಗಿಸಬೇಕು. ಹೀಗಾಗಿ ಸೀಮಾ ಭಾಗದ ಮರಾಠಿ ಭಾಷಿಕರ ಮೇಲೆ ನಡೆಯುತ್ತಿರುವ ಅನ್ಯಾಯ ಹಾಗೂ ಹಿಂಸೆಗಳನ್ನು ತಡೆಯಲು ಕ್ರಮ ಕೈಗೊಳ್ಳುವಂತೆ ವಿನಂತಿಸಲಾಗಿದೆ. ಈ ಸಂದರ್ಭದಲ್ಲಿ ಅಶೋಕ್ ಗಗವೆ, ರಾಜು ಪಾಟೀಲ್, ಸೂರಜ್ ಜಾಧವ್, ಸೈರಾಜ್ ಕುಗಜಿ, ದಿಗಂಬರ್ ಕಾಂಬ್ಳೆ ಮತ್ತು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ. ಭಾರತ ದೇಶದಲ್ಲಿ ಇರುವ ನಾವೆಲ್ಲ ಪ್ರಾದೇಶಿಕವಾಗಿ ಹಿಂದೂಗಳೇ. ಹಿಂದೂ ಎನ್ನುವುದು ಒಂದು ಧರ್ಮವಲ್ಲ, ಅದೊಂದು ಜೀವನ ಪದ್ಧತಿ. ಲಿಂಗಾಯತರು ಎಂದು ಹಿಂದೂ ಧರ್ಮವನ್ನು ಟೀಕಿಸಿಲ್ಲ ಎಂದು ಗದುಗಿನ ತೋಟದಾರ್ಯ ಮಠದ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಸ್ವಾಮೀಜಿ ಹೇಳಿದರು. ಭಾರತ ದೇಶದಲ್ಲಿ ಇರುವ ನಾವೆಲ್ಲ ಪ್ರಾದೇಶಿಕವಾಗಿ ಹಿಂದೂಗಳೇ. ಹಿಂದೂ ಎನ್ನುವುದು ಒಂದು ಧರ್ಮ ಅಲ್ಲ, ಅದೊಂದು ಜೀವನ ಪದ್ಧತಿ. ಲಿಂಗಾಯತರು ಎಂದು ಹಿಂದೂ ಧರ್ಮವನ್ನು ಟೀಕಿಸಿಲ್ಲ ಎಂದು ಗದುಗಿನ ತೋಂಟದಾರ್ಯ ಮಠದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ ಹೇಳಿದರು. ಅವರು ಬೆಳಗಾವಿಯ ಆರ್.ಎನ್. ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನ ಆವರಣದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ, ಜಾಗತಿಕ ಲಿಂಗಾಯತ ಮಹಾಸಭಾ, ಶರಣ ಸಾಹಿತ್ಯ ಪರಿಷತ್, ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಸಂಘಟನೆ ಸಂಯುಕ್ತವಾಗಿ ಆಯೋಜಿಸಿದ ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ನಡೆದ ಸಂವಾದದಲ್ಲಿ ಉತ್ತರಿಸಿದರು. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಲಿಂಗಾಯತವು ಹಿಂದೂ ಧರ್ಮದವರನ್ನ ಯಾಕೆ ಟೀಕಿಸುತ್ತೀರಿ ಎಂಬುದಕ್ಕೆ ಹಿಂದೂ ಧರ್ಮ ಒಂದು ಧರ್ಮವೇ ಅಲ್ಲ, ಅದು ಒಂದು ಜೀವನ ಪದ್ಧತಿ. ಅದನ್ನೇ ನಮ್ಮ ದೇಶದ ಪ್ರಧಾನಿ ಕೂಡ ಹೇಳಿದ್ದಾರೆ. ಹಿಂದೂಸ್ತಾನದಲ್ಲಿ ಇರುವವರೆಲ್ಲ ಪ್ರಾದೇಶಿಕವಾಗಿ ಹಿಂದೂಗಳೇ, ಆದರೆ ಜೀವನ ಪದ್ಧತಿ ಬೇರೆ ಬೇರೆ. ಆದರೆ ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ. ಲಿಂಗಾಯತರು ಯಾರನ್ನೂ ಟೀಕಿಸಲಿಲ್ಲ ಮತ್ತು ವಿರೋಧಿಸಲಿಲ್ಲ. ಆದರೆ ಅಲ್ಲಿನ ಕಂದಾಚಾರ, ಮೂಢನಂಬಿಕೆ, ಮೇಲು ಕೀಳು ಮೂಢಾಚರಣೆ ವಿರೋಧಿಸಿದರು ಎಂದು ಸ್ಪಷ್ಟಪಡಿಸಿದರು. ನಿಮ್ಮನ್ನ ಹುಟ್ಟಿಸಿ ಬೆಳೆಸಿ ನಮ್ಮ ಅವ್ವಿ ಬೆಳಗಾವಿಯಾಗ ಓದಾಕತ್ತಾಳ, ನಮ್ಮ ಅವ್ವಿ ಬೆಂಗಳೂರಾಗ ಓದಾಕತ್ತಾಳ, ನಮ್ಮ ಅವ್ವಿ ಅಲ್ಲಿ ಪುಣಾದಾಗ ಓದಾಕತ್ತಾಳ, ಬಾಂಬೆದಾಗ ಓದಾಕತ್ತಾಳ ಅಂತ ಹಗಲು 12 ತಾಸು ನಮ್ಮ ಕಂದನ ಸಲುವಾಗಿ, ಮಕ್ಕಳ ಸಲುವಾಗಿ ಕನಸಲ್ಲಿ ಕನಸಿಟ್ಕೊಂಡು ಮನಸ್ಸಲ್ಲಿ ಮನಸ್ಸಿಟ್ಕೊಂಡು ದುಡಿದು ಕಷ್ಟಪಟ್ಟು ಓದಿಸಿ ಬೆಳೆಸಿ ದೊಡ್ಡವರನ್ನು ಮಾಡಿ ನಿಮಗೇನಾದರೂ ಒಂದು ಮಕ್ಕಳು ಬೆಳೆದು ದೊಡ್ಡವರಾಗಿ ತಂದೆ ತಾಯಿಗಳಿಗೆ ಒಳ್ಳೇದಾಗುತ್ತೆ, ಮನೆತನಕ್ಕೆ ಒಳ್ಳೇದಾಗುತ್ತೆ. ನಮ್ಮ ಶಿವಬಸವಜ್ಜರ ಸೇವೆ ಮಾಡ್ತಾರೆ, ನಮ್ಮ ಗದಗಿನಾಜ್ಜರ ಮುಂದೆ ಸೇವೆ ಮಾಡ್ತಾರೆ, ನಮಗೇನಾದರೂ ಭವಿಷ್ಯಕ್ಕೆ ಒಳ್ಳೇದಾಗ್ತಾರಂತ ನಾವು ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ಬಿಟ್ಟು ನಿಮ್ಮನ್ನ ಕಾಯ್ಕೋತ ಕುಂತ್ರ ನೀವು ಅಂತಿರ್ಬೇಕು, ಯಾಕೆ ನಮ್ಮನ್ನ ಅಜ್ಜಾರ ಬೇಯಕ್ಕೆ ಹತ್ಯಾರ ಅಂಥೇಳಿ. ದಯವಿಟ್ಟು ನಿಮ್ಮನ್ನು ನಾನು ಬೇಯ್ತಾ ಇಲ್ಲ. ದಯವಿಟ್ಟು ನಾನು ಬೆಳಗಾವಿಯ ವಿದ್ಯಾರ್ಥಿ ಸಮೂಹದ ಕುರಿತು ಮಾತಾಡ್ತಾ ಇಲ್ಲ, ದೇಶದ ಭವಿಷ್ಯದ ಕುರಿತು ನೋವಿನಿಂದ ಮಾತಾಡ್ತೀನಿ. ಹಗಲ 12 ತಾಸು ಭಾಳ ಮುದ್ದು ಮಾಡಿ ಬೆಳೆಸಿ ದೊಡ್ಡವರು ಮಾಡಿದ ಮೇಲೆ ನಿಮ್ಮಿಂದ ಬಂದ ನಮಗೆ ಫಲ ಏನು? ನಿಮ್ಮಿಂದ ಬಂದ ನಮಗೆ ಒಂದು ಇದನ್ನೇನು ಕೊಡುಗೆಏನು? ನಿಮ್ಮಿಂದ ಸಿಕ್ಕ ಫಲಶ್ರುತಿ ಏನು? ನೀವು ಸುಖವಾಗಿ ಕುಂತ್ರಿ, ನೀವು ಆರಾಮಾಗಿದ್ದೀರಿ. ನಮ್ಮ ತಂದೆ ತಾಯಿಗಳು ನನ್ನ ಕಡೆ ಲಕ್ಷ ಕೊಡ್ರಿ. ದೇಶ ನೋಡೋರು ಯಾರ್ರಿ? ನಮ್ಮ ಭಾಷೆ ನೋಡೋರು ಯಾರ್ರಿ? ಇನ್ನು ನೆಕ್ಸ್ಟ್ ಅದು ವಚನ ಸಿದ್ಧಾಂತ, ಮತ್ತೊಂದು ಮಗದೊಂದು ಏನಕ್ಕ ತಾಯಿ ಪ್ರೇಮಕ್ಕ ಅಂಗಡಿ, ಇನ್ನು ನೆಕ್ಸ್ಟ್ ಅದು ಮಾತು ನೆಕ್ಸ್ಟು ಅಲ್ಲ ರೀ. ಬೇಸಿಕ್ ಆಗಿ ತಂದೆ ತಾಯಿಗಳನ್ನ ಗುರುವಿನ ನೋಡ್ಕೊಳ್ಳಂಗಿಲ್ಲ ಅಂದಮೇಲೆ ಇನ್ನು ಯಾವ ಯುವಕರು ಇವರೆಲ್ಲ? ಅದು ಆಗಬಾರ್ದು. ನೀವು ಅಂತಿರ್ಬೇಕು, ಮುಂದೆ ಹೇಳ್ರಿ ಏನು? ಅದು ಆಗಬಾರ್ದು. ಅದು ಒಳಗೆ ನೋವದೆ, ನಮಗೆ ಒಳಗೆ ತ್ರಾಸ ಆಗ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲ ನಾಡಿನ ಪರಮ ಪೂಜ್ಯರು ಒಂದೇ ಒಂದು ಆಸೆ ಪಟ್ಟರು, ಒಂದೇ ಒಂದು ಕನಸು ಕಟ್ಟರು, ಒಂದೇ ಒಂದು ಸಂಕಲ್ಪ ಮಾಡಿದ್ರು. ಕನ್ನಡ ನಾಡಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ತಗೊಂಡು ಹೋಗೋದಾದರೆ, ಕನ್ನಡ ನಾಡಿನಲ್ಲಿ ಬಸವ ಧ್ವಜವನ್ನು ಮೆರೆಸೋದಾದರೆ, ಕನ್ನಡ ನಾಡಿನಲ್ಲಿ ಮೂಲೆ ಮೂಲೆಗೆ ಬಸವಣ್ಣನವರ ಕ್ರಾಂತಿಯ ಗಂಗೋತ್ರಿಯನ್ನು ಮೊಳಗಿಸೋದಾದರೆ, ಮೊಟ್ಟ ಮೊದಲ ನಮ್ಮ ಎಲ್ಲ ಮಠಾಧಿಪತಿಗಳು ಒಂದೇ ಒಂದು ಸಂಕಲ್ಪ, ಎಲ್ಲಿ ಯುವಕರು ನಮ್ಮ ಕೊಂಡಿಯನ್ನು ಕಳಚಾಕತ್ತದೋ, ಎಲ್ಲಿ ಯುವಕರು ನಮ್ಮಿಂದ ದೂರಾಗಕತ್ತ, ಎಲ್ಲಿ ಯುವಕರು ನಮ್ಮ ಆಧ್ಯಾತ್ಮ, ಬಾಂಧವ್ಯ, ಕುಟುಂಬ ವ್ಯವಸ್ಥೆ, ಪ್ರೀತಿ, ವಿಶ್ವಾಸ, ಅಂತಃಕರಣದಿಂದ ದೂರಾಗಕತ್ತಾರೋ ಅವ್ರನ್ನೆಲ್ಲ ಬೆಸೆಯುವಂತ ಬಂಗಾರದ ಕೊಂಡಿಯೇ ಈ ಬಸವ ಸಂಸ್ಕೃತಿ ಅಭಿಯಾನ. ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ,
ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ನೀಡಿದ ವರದಿಯನ್ನ ಕರ್ನಾಟಕ ಸರ್ಕಾರ ಒಪ್ಪಿ ಕೇಂದ್ರಕ್ಕೆ ಕಳಿಸಿದೆ. ಈಗ ಅದಕ್ಕೆ ಒಪ್ಪಿಗೆ ನೀಡುವಂತೆ ಕೇಂದ್ರ ಸರ್ಕಾರದ ಮೇಲೆ ನಾವೆಲ್ಲ ಒತ್ತಾಯ ಮಾಡುತ್ತಿದ್ದೇವೆ ಎಂದರು. ರಾಜಕಾರಣಿಗಳು ಮತ್ತು ಸಾರ್ವಜನಿಕರು ಲಿಂಗಾಯತ ಧರ್ಮ ಅರ್ಥ ಮಾಡಿಕೊಂಡ್ರೆ ಗೊಂದಲ ನಿವಾರಣೆ ಆಗುತ್ತದೆಯೇ ಎಂಬ ಪ್ರಶ್ನೆಗೆ ಸಾಣೇಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಲಿಂಗಾಯತ ಧರ್ಮವನ್ನು ಸಾರ್ವತ್ರೀಕರಣಗೊಳಿಸುವುದಕ್ಕಾಗಿ ಈ ಅಭಿಯಾನ ನಡೆಸುತ್ತಿದ್ದೇವೆ. ಆದ್ದರಿಂದ ರಾಜಕಾರಣಿಗಳು ಹಂತ ಹಂತವಾಗಿ ಬದಲಾವಣೆ ಆಗಲಿದ್ದಾರೆ ಎಂಬ ವಿಶ್ವಾಸ ಇದೆ ಎಂದರು. ಲಿಂಗಾಯತ ರಾಜಕಾರಣಿಗಳು ಯಾಕೆ ಒಂದಾಗ್ತಿಲ್ಲ ಎಂಬ ಪ್ರಶ್ನೆಗೆ ಅಡಿಹಂದಿಗುಂದದ ಶಿವಾನಂದ ಸ್ವಾಮೀಜಿ ಉತ್ತರಿಸಿ, ಅವರೆಲ್ಲ ಅಧಿಕಾರಕ್ಕಾಗಿ ಒಂದಾಗುವುದೇ ಹೆಚ್ಚು. ಆದರೆ ಜನ ಸಮುದಾಯ ಎಚ್ಚೆತ್ತುಕೊಂಡ್ರೆ ನಿಶ್ಚಿತವಾಗಿ ರಾಜಕಾರಣಿಗಳು ಲಿಂಗಾಯತ ಧರ್ಮಕ್ಕೆ ಒಂದಾಗ್ತಾರೆ ಎಂದು ಆಶಯ ವ್ಯಕ್ತಪಡಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಮಾತೆ ವಾಗ್ದೇವಿ ಅವರು, ಬಸವ ತತ್ವ ಎಲ್ಲರಿಗೂ ಬೇಕಾದದ್ದು, ಅದರಲ್ಲೂ ವಿದ್ಯಾರ್ಥಿಗಳೇ ಅತಿ ಅವಶ್ಯವಾಗಿದೆ. ಶೀಲವಂತಿಕೆ, ಕ್ಷಮ, ಕರುಣೆ ಈ 3 ಗುಣಗಳು ಇದ್ದಾಗ ಮಾತ್ರ ಒಬ್ಬ ಆದರ್ಶಕ ಶಿಕ್ಷಕ ಎನಿಸಿಕೊಳ್ತಾನೆ. ಈ 3 ಗುಣಗಳು ವಚನ ಸಾಹಿತ್ಯದಲ್ಲಿ ಕಾಣುತ್ತವೆ. ಹಾಗಾಗಿ ಪಠ್ಯದಲ್ಲಿ ವಚನ ಸಾಹಿತ್ಯವನ್ನು ಅಳವಡಿಸಬೇಕು ಎಂದು ಹೇಳಿದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗಡಿ ಭಾಗದಲ್ಲಿ ಕಳೆದ 3-4 ತಿಂಗಳಿನಿಂದ ಸರಣಿ ಕಳವು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ರೈತರ ಜಮೀನಿನಲ್ಲಿದ್ದ ಬೋರ್ವೆಲ್ ಬಾವಿ, ಪಂಪ್ ಸೆಟ್, ಕೇಬಲ್ ವೈರ್ ಹಾಗೂ ರಾಶಿ ಮಾಡಿದ ದವಸ ಧಾನ್ಯಗಳ ಕಳವು ಪ್ರಕರಣಗಳು ಹೆಚ್ಚಾಗಿವೆ. ಗಡಿ ಭಾಗದಲ್ಲಿ ಕಳೆದ 3-4 ತಿಂಗಳಿನಿಂದ ಸರಣಿ ಕಳವು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ರೈತರ ಜಮೀನಿನಲ್ಲಿದ್ದ ಬೋರ್ವೆಲ್ ಬಾವಿ, ಪಂಪ್ ಸೆಟ್, ಕೇಬಲ್ ವೈರ್ ಹಾಗೂ ರಾಶಿ ಮಾಡಿದ ದವಸ ಧಾನ್ಯಗಳ ಕಳವು ಪ್ರಕರಣಗಳು ಹೆಚ್ಚಾಗಿವೆ. ಇದೇ ವಿಚಾರಕ್ಕೆ ಸುತ್ತಲಿನ ಗಡಿ ಗ್ರಾಮಗಳಲ್ಲಿ ನೂರಾರು ಪ್ರಕರಣಗಳಾದರೂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ನಿನ್ನೆ ತಾಲೂಕಿನ ಮದಬಾವಿ ಗ್ರಾಮದಲ್ಲಿ ಸುಮಾರು 5 ಜನರ ಗುಂಪು ಕಳುವಾದ ಕೇಬಲ್ ಸಹಿತ ಸಿಕ್ಕಿದ್ದಾರೆ. ಅವರನ್ನು ಸ್ಥಳೀಯರು ಅಥಣಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಆದರೆ ಒಬ್ಬರನ್ನ ಮಾತ್ರ ಬಂಧಿಸಿ ಇನ್ನುಳಿದವರನ್ನ ಬಿಟ್ಟಿದ್ದಾರೆ ಎನ್ನುವ ಆರೋಪ ಹಿನ್ನೆಲೆ ಗ್ರಾಮದಲ್ಲಿ ಸಾವಿರಾರು ಜನ ಸೇರಿದರು. ಈಗ ವರ್ಷ 2 ವರ್ಷ ಆತ್ರಿ ಕೇಬಲ್ ತಳಾಗ್ತಾವ್ರೆ. ಮೋಟ್ರ್ ಡಬ್ಬಿ ಸ್ಟಾರ್ಟ್ರ ಆಟೋ ಯಾರು ಔಷಧ ತಗೊಂಡು ಹೋಗ್ತಾರೆ. ಸ್ವತಃ ನಂದ ಹೋದಾರ್ರಿ ಒಂದು ಸ್ಟಾರ್ಟ್ರ ಆಟೋ ಧಾದ್ ಮೋಟ್ರದ ಎಲ್ಲ ಬಾರ್ದನ್ ತಗೊಂಡೋಗಿ ಕೇಬಲ್ ಕಟ್ ಮಾಡಿ ಅದು ಮೇವ್ ಕಟ್ ಮಾಡ್ತಾರೆ. ಭಯ ಬೀಳ್ತಾರೆ. ಭಯ 60-70 ಫುಟ್ ಭಯ ಗುಮ್ಮದವ್ರಿ. ಅವ್ರನ್ನ ತೆಗಿಲಕ್ಕೂ ಬರ್ದಿಲ್ಲ. ಹಿಂಗಾಗಿ ಬೆಳೆ ಲಕ್ಷಾಂತರ ಬೆಳೆ ನುಕ್ಸಾನ ಅವ್ರು ನಮ್ಮ ಅದು ಬಿಟ್ಟು ಯಾರು 4-5 ಸಲ ಆತ್ರಿ ಕಡಿಕೋತಾರು ಒಯ್ತಾರು. ಮೊನ್ನೆ ನಮ್ಮ ಭಯ ಮೇಲೆ ಏನು ಮಾಡ್ಯಾರ್ರಿ, ಬಂದ ಮೋಟ್ರ್ ಜಗ್ಗಿ ಮೋಟ್ರ್ ಎಷ್ಟು ಲಾಸ್ ಆಗಿರ್ಬೋದು ಈಗ 10-15 ಲಕ್ಷ ನುಕ್ಸಾನ ಆಗಿರ್ಬೇಕು. 10-15 ಲಕ್ಷ ಆಗಿರ್ಬೇಕು ಎಲ್ಲ ಹಳ್ಳಿ ಮೇಲೆ. ಎಲ್ಲಿ ಹೋಗಿ ನಿನ್ನೆ ಸರ್ ಅದು ಏನಾಗಿತ್ತು ಅದ ಎಲ್ಲ ನಾವು ರೈತರಿಗೆ ಹೇಳಿದ್ವು. ಅವ್ರು ಎಲ್ಲಿ ಸುಡ್ತಾರೋ, ಯಾರು ತರ್ತಾರೋ, ಎಲ್ಲಿ ಸಿಕ್ಕಲ್ಲಿ ಹಿಡಿದು ಕಟ್ ಹಾಕತ್ತೇಳಿ ನಿನ್ನೆ ಹೆಚ್ಚಾನತ್ತ ಅಲ್ಲಿ ತಂದ ಅಲ್ಲಿ ಇತ್ತಲ್ಲಿ ಸುಡ್ಲಾತಾರೆ ನಮ್ಮ ಕನ್ನಡ ಸೈಡ್ ಮುಂದೆ ಹಳದಾಗ. ಈಗ ಪಂಚಾಯತಿ ಮೆಂಬರ್ ಅನ್ನು ಹೋಗೋದು ನೋಡಿ ಅವ ಹೋಗ್ಯಾನ್ರಿ. ಹೋಗಿ ನಮಗೆಲ್ಲ ಫೋನ್ ಹಚ್ಚಾರ, ಹಿಂಗಿನ ಮತ್ತೆ ಕೇಬಲ್ ಸುಡ್ಯಾತಾರು, ನೀವೆಲ್ಲ ಬರ್ರಿ. ಆಯ್ತು ನಾವು ಹೊಯ್ದ್ರಿ. 1 ನಂಬರ್ ಗಾಡಿಗೆ ಫೋನ್ ಹಚ್ಚಿದ್ವು ಪೊಲೀಸ್ ಸ್ಟೇಷನ್ಗೆ. ಫೋನ್ ಹಚ್ಚ ಗಾಡಿ ಅವ್ರು ಬಂದು ಅವರು ಇದ್ರು ಗಾಡಿಯಾಗ ಕುಡ್ಸ್ಕೊಂಡ್ರು. ಹೋದ್ರು ಮುಂದ್ಕೂತು ಅವರು ಬಿಟ್ರು. ಓದಿಲ್ರಿ, ಹಾದ್ಯಾಗಿ ಬಿಟ್ರೆ ನಾನು ಮತ್ತೆ ಏನು ಮಾಡಿದ್ವಿ ನಾವು MA ಶಾಸಕರಿಗೆ ಫೋನ್ ಹಚ್ಚಿ, ಅಣ್ಣ ಹಿಂಗಾಗಿತ್ತಿ ರಜಾನು ಫೋನ್ ಹಚ್ಚಿದ್ವಿ ನಾವು. ಆಯ್ತು ರೀ ಅವ್ರು ಹೇಳ್ತು ಇನ್ಕೊಂಡು ಬಿಟ್ರೆ ಮತ್ತೆ ಹರಿಯದ ಡಂಗ್ರ ಬಡ್ಸ್ರಿ, ಊರಾಗ ಮಂದಿನ ಕೂಡ್ಸಿ ಅದನ್ನ ಈಗ ನಾನು ಫೋನ್ ಹಚ್ಚಿ ಹೇಳ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು ಅವರು. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹುಕ್ಕೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪಿಕೆಪಿಎಸ್ ಸಭೆಯಲ್ಲಿ ಗಲಾಟೆ. 93 ಸ್ಥಾನಗಳಲ್ಲಿ ಕೇವಲ 3-4 ಸ್ಥಳಗಳಲ್ಲಿ ಮಾತ್ರ ಗಲಾಟೆ. ಸ್ಥಳೀಯ ಜಗಳ ಎಂದು ಸಚಿವ ಸ್ಪಷ್ಟನೆ. ನಿಖಿಲ್ ಕತ್ತಿ ಆರೋಪಕ್ಕೆ ತಿರುಗೇಟು. ಕಾನೂನು ಸುವ್ಯವಸ್ಥೆ ಧಕ್ಕೆ ತರುವವರು ಕತ್ತಿ ಕುಟುಂಬದವರು. ಸಚಿವ ಸತೀಶ್ ಜಾರಕಿಹೊಳಿ ಕತ್ತಿ ಕುಟುಂಬದ ವಿರುದ್ಧ ಆರೋಪ. ಸವದತ್ತಿ ಎಪಿಎಂಸಿಯಲ್ಲಿ ಹೆಸರುಕಾಳು ಬೆಲೆ ವಿವಾದ. ಹೆಸರುಕಾಳು ಬೆಲೆ ಕುಸಿತಕ್ಕೆ ರೈತರ ಆಕ್ರೋಶ. ಸೂಕ್ತ ಬೆಲೆ ನಿಗದಿ ಮಾಡುವಂತೆ ಆಗ್ರಹ. ತೂಕದಲ್ಲಿ ಮೋಸ, ದರದಲ್ಲಿ ಅನ್ಯಾಯ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ತೀವ್ರ ಪ್ರತಿಭಟನೆ. ಹುಕ್ಕೇರಿ ಕಮತನೂರು ಪಿಕೆಪಿಎಸ್ ಸಭೆಯಲ್ಲಿ ಜಾರಕಿಹೊಳಿ ಪರ ಘೋಷಣೆ. 30 ವರ್ಷಗಳ ನಂತರ ಹುಕ್ಕೇರಿ ತಾಲೂಕಿನಲ್ಲಿ ಚುನಾವಣೆ. ರಾಜೇಂದ್ರ ಪಾಟೀಲ್ ಕತ್ತಿ ವಿರುದ್ಧ ಕಿಡಿಗಾರಿಕೆ. ಸದಸ್ಯರನ್ನು ಹೈಜಾಕ್ ಮಾಡಿರುವ ಕತ್ತಿ ಕುಟುಂಬದ ವಿರುದ್ಧ ರಾಜೇಂದ್ರ ಪಾಟೀಲ್ ಆಕ್ರೋಶ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.